ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x ಸ್ವಾಗತ. ಹಾಗೆ ನೋಡ್ತಾ ಇರ್ಬೋದು, ಇದು ಮೇನ್ ವೆಲ್ಲೆಲ್ಲ ತುಂಬಿ ಈ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಏನು ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಈ ರಸ್ತೆಗಳಲ್ಲಿ ಈ ರೀತಿ ಮೇನ್ ವಾಲ್ ಏನಂದರೆ ಮಲಮೂತ್ರ ವಿಸರ್ಜನೆಯ ಏನು ಕೆಟ್ಟ ನೀರುಗಳೆಲ್ಲ ರಸ್ತೆಗೆ ಈ ರೀತಿ ಹೋಗ್ತಾ ಇದೆ. ಆದರೆ ಯಾವುದೇ ರೀತಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಬೇಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಾರೆ. ಸಾರ್ವಜನಿಕರಿಗೆಲ್ಲ ನೋಡಿ, ಈ ಕಡೆ ಅಕ್ಕಪಕ್ಕ ಕಸಗಳು 1-2-3 ಲೋಡ್ಗಳಷ್ಟು ಬಿದ್ದಿದೆ. ಆದರೆ ಈ ಗ್ರಾಮದ ಏನು ಪ್ರತಿ ವರ್ಷ ಬಂದಾಗ ಓಟ್ಗಳು ಕೇಳಕೊಂಬರ್ತಾರಲ್ಲ, ಏನು ಭ್ರಷ್ಟ ರಾಜಕಾರಣಿಗಳು, ಅವರು ವ್ಯವಸ್ಥೆ ನೋಡಿ ಹೇಗಿದೆ. ಈ ಕಸಗಳನ್ನು ತೆಗೆಯೋದಕ್ಕಾಗ್ತಾಯಿಲ್ಲ. ಕನಿಷ್ಠ ಅಂದರೆ ಒಂದು 15-20 ದಿನಗಳಿಂದ ಈ ರೀತಿ ಲಾಟ್ ಬಿದ್ದಿದೆ. ಆದರೆ ಸಾರ್ವಜನಿಕರಿಗೆಲ್ಲ ನೋಡಿ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ನೋಡ್ತಾ ಇರ್ಬೋದು, ಎಷ್ಟು ಕೆಟ್ಟು ಹೊಲಸು ನೀರು. ಇದನ್ನು ಜನ ತುಳ್ಕೊಂಡು ಓಡಾಡಿದ್ರೆ ಕಾಯಿಲೆ ಕಸರು ಬರ್ದಿರ ಇರುತ್ತಾ ಹೇಳಿ ವೀಕ್ಷಕರೇ? ಇದನ್ನು ಗಮನಿಸಬೇಕು ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು. ಸರ್ಕಾರದಿಂದ ನಾವು ಕಟ್ಟುವಂತಹ ತೆರಿಗೆ ಇಂದ ಸಂಬಳಗಳನ್ನು ಕೊಡ್ತೀವಿ. ಈ ರೀತಿ ಬೇಜವಾಬ್ದಾರಿತನದಿಂದ ವರ್ತನೆಗಳನ್ನು ಕೆಲಸಗಳನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ ಸಾರ್ವಜನಿಕರಿಗೆ. ಈ ನಿಟ್ಟಲ್ಲಿ ಗಮನಿಸ್ಬೋದು. ಹಾಗೆ ಯಾರೆಲ್ಲ ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ನೋಡ್ತಾ ಇದ್ದೀರಾ ವೀಕ್ಷಕರು, ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಫಾಲೋವರ್ಸ್ ಆಗಿ, ಹಾಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಹಾಗೆ ನೋಡ್ತಾ ಇರ್ಬೋದು, ಜನತೆಗಳಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ ನೋಡಿ. ಪಾಪ ಕಂಪನಿಗಳಿಗೆ, ಕೆಲಸಗಳಿಗೆ, ಕಾರ್ಯಗಳಿಗೆ ಹೋಗುವಂಥವರು ಎಷ್ಟೆಲ್ಲ ಹಿಂಸೆಗಳಿಂದ ರಸ್ತೆಗಳನ್ನು ಅಲ್ಲಿ ಚಲಿಸಬೇಕಾಗತ್ತೆ. ಅವರ ಪ್ರಾಣಗಳನ್ನು ಅಂಗೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ. ಯಾಕೆಂದರೆ ಅಷ್ಟು ಕೆಟ್ಟ ನೀರು. ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ಮಟ್ಟಕ್ಕೆ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಳ್ಬೇಕು. ಇದನ್ನು ಎಷ್ಟು ಮಟ್ಟಕ್ಕೆ ಬೇಕಾಬಿಟ್ಟು ನೀವು ಕೆಲಸಗಳನ್ನು ಮಾಡ್ತೀರಾ ನೋಡಿ ಸ್ವಾಮಿ. ಜನ ನೋಡಿ ಎಷ್ಟು ಹಿಂಸೆಗಳಿಂದ ಹೋಗ್ತಾ ಇದ್ದಾರೆ ನೋಡಿ. ಇವರ ಮನಸ್ಸಿನ ಕೂಗುಗಳು ನಿಮಗೆ ತಟ್ಟೋದಿಲ್ವಾ? ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನವೀನ್, KRS ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಬೆಳಗಿನ ಜಾವ ಇವತ್ತು ಮಂಗಳವಾರ ಯಾವ ರೀತಿ ಮೇನ್ ವಾಲ್ಗಳು ತುಂಬಿ ಯಾವ ರೀತಿ ಹೋಗ್ತಾ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಅಕ್ಕಪಕ್ಕ ಕಸಗಳೆಲ್ಲ ಎಷ್ಟು ಮಟ್ಟಕ್ಕೆ ಸ್ಟೋರೇಜ್ ಆಗಿದೆ ನೋಡಿ. ಸಾರ್ವಜನಿಕರು ತಂದಾಕುವಂತಹ ಕಸಗಳು ಮತ್ತು ಇಲ್ಲಿ ಮೇನ್ ವಾಲು ಏನು ತುಂಬಿ ಹೋಗ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಜನ ನೋಡಿ ಯಾವ ಮಟ್ಟಕ್ಕೆ ಸೈಡಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟು ಸ್ಮೆಲ್ಲು, ಬ್ಯಾಡ್ ಸ್ಮೆಲ್ಲು. ಇದರಿಂದ ಎಷ್ಟೆಲ್ಲ ಅನಾರೋಗ್ಯಗಳಿಗೆಲ್ಲ ಸಮಸ್ಯೆಗಳಾಗ್ಬೋದು. ಆದರೆ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಎಷ್ಟು ಮಟ್ಟಕ್ಕೆ ಕೆಲಸಗಳನ್ನು ಮಾಡ್ತಾರೆ ಈ ನಿಟ್ಟಲ್ಲಿ ನೋಡ್ಬೋದು ವೀಕ್ಷಕರೇ. ನೋಡಿ ಜನ ಎಷ್ಟು ಮಟ್ಟಕ್ಕೆ ಬರ್ತಾ ಇದ್ದಾರೆ ನೋಡಿ, ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಇದ್ರ ಬಗ್ಗೆ ಯಾವುದೇ ರೀತಿ ಇವರು ಅಧಿಕಾರಿಗಳು ಸ್ಪಂದಿಸೋದಿಲ್ಲ. ಎಷ್ಟು ಮಟ್ಟಕ್ಕೆ ದುರಂಕಾರಿಗಳಿಂದ ವರ್ತನೆಗಳು ಮಾಡ್ತಾರೆ ಅನ್ನೋದು ಅಧಿಕಾರಿಗಳ ವರ್ತನೆಗಳನ್ನು ನೋಡ್ಬೋದು. ಪ್ರತಿ ತಿಂಗಳು ಇದೇ ರೀತಿ ಇದೇ ವ್ಯವಸ್ಥೆಗಳನ್ನು ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಏನೇ ಅಂದರೆ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಇವರಿಗೆ. ನೋಡ್ತಾ ಇರ್ಬೋದು ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಅವರು ಕೆಲಸಗಳಿಗೆ, ಕಾರ್ಯಗಳಿಗೆ ಹೋಗುವಂತಹ ಸಮಯದಲ್ಲಿ ಈ ರೀತಿ ರಸ್ತೆಗಳೆಲ್ಲ ಹದಗೆಟ್ಟು ನಿಂತಿದ್ದಾವೆ. ಅದು ಮೇನ್ ವಾಲು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಜನತೆಗೆ ಸಮಸ್ಯೆಗಳಾಗ್ತವೆ. ಆದರೆ ಅಧಿಕಾರಿಗಳ ದುರಂಕಾರಿಗಳ ದುರಳ ವರ್ತನೆಗಳಿಗೆ
ಬೇಸತ್ತೋಗ್ಬಿಟ್ಟಿದ್ದಾರೆ ಜನ, ನೋಡ್ತಾ ಇರ್ಬೋದು. ಆದರೆ ಇಲ್ಲಿನ ಅಧ್ಯಕ್ಷರುಗಳಾಗ್ಬೋದು, ಏನೋ BJP ಕಾಂಗ್ರೆಸ್ಸು ಮುಖಂಡರುಗಳ ದುರ್ಲವರ್ತನೆ ನೋಡ್ತಾ ಇರ್ಬೋದು ಜನ ಯಾವ ರೀತಿ. ಪಾಪ ನೋಡಿ, ಅಧಿಕಾರಿಗಳು ಗಮನಿಸಬೇಕು. AC ರೂಮ್ಗಳಲ್ಲಿ ಕುತ್ಕೊಂಡು ಪ್ರತಿ ತಿಂಗಳು ಸಂಬಳಗಳ ತಗೊಂಡು ಜನ ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಬೇಕು. ನಾಚಿಕೆ ಆಗಬೇಕು ನಿಮ್ಮಂಥ ಅಧಿಕಾರಿಗಳಿಗೆ.